ನಮಗೆ ಮನೆಯಲ್ಲೇ ತುಂಬ ವರ್ಷ ಆಗಿದೆ. ಎಲ್ಲ ಲೈನಲ್ಲಿ ಅಪ್ಪ ಅಮ್ಮ ದುಡ್ಡಿದ್ದು ನೋಡ್ಬಿಟ್ಟು ನಮಗೂ ಅವರು ಹಾಗೆ ಅವ್ರಿಗೂ ಯೋಚನೆ ಇದೆ, ನಮ್ಮ ಅಪ್ಪ ಅಮ್ಮ ಮಕ್ಕಳು ಕಷ್ಟಪಡಬಾರ್ದು, ಮಕ್ಕಳಿಗೆ ಮನೆ ಬೇಕು ಅಂತ ಹೇಳಿ. ನಮಗೂ ಹಾಗೆ ನಮ್ಮ ಮಕ್ಕಳು ಅವರು ಲೈನಲ್ಲಿದ್ದು ಇನ್ನೊಬ್ಬರು ಕಾಲು ಕೆಳಗೆ ಕೆಲಸ ಮಾಡಬಾರ್ದು ಅಂತ ನಮಗೂ ಇದಾಗೆ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ ನಾವು ಈಗ ಹೋರಾಟ ಕೇಳ್ತಿದ್ದೀವಿ. ಇಲ್ಲಿ ಇರೋರ್ಗೆಲ್ರಿಗೂ ಮನೆ ಸಿಗಬೇಕು, ಬಂದಿಲ್ಲಿ ನಮ್ಮ ಕಷ್ಟನ ಪರಿಹಾರ ಮಾಡಿಕೊಡ್ಬೇಕು ಅಂತ. ನನಗೆ ಆಯಿತು 26 ವರ್ಷ ಇಲ್ಲೂ ಇದ್ದು, ಅಲ್ಲಿಂದ ನಾವು ಲೈನಲ್ಲೇ ಇರೋದು. ಕಾರ್ಮಾಡಲ್ಲಿ ಅಂತೇಳಿ ಲೈನ್ ಮನೆಯಲ್ಲಿ ನಾವು ಇದು ವಾಸ ಇದ್ದೀವಿ. ನಾನು ಕಾರ್ಮಗರ ಪಂಚಾಯತ್ಗೆ ಬಂದಿದ್ದೀನಿ. ಇದು ಅಮ್ಮತ್ತಿ ಪಂಚಾಯತ್ಗೆ ಸೇರಿ ಅಂತ ಒಬ್ಬರು ಜಾಗ. ನಾವು ಈಗ ಇಲ್ಲಿಗೆ ಟೆಂಟ್ ಹಾಕಿ 3 ದಿವಸ ಆಯಿತು ಇವತ್ತಿಗೆ. ನಾವು ಇಲ್ಲಿ ನಮಗೆ ಒಂದು ಸರ್ಕಾರ ಬಂದು ಏನು ನಮಗೆ ನಿವೇಶನ ಕೊಡ್ತಾರೆ, ಅವರು ಬಂದು ನಮಗೆ ಇಲ್ಲಿ ನಮಗೆ ಜಾಗ ಗುರ್ತು ಮಾಡಿಕೊಟ್ಟು, ನಮಗೆ ಇಲ್ಲಿ ಇಷ್ಟು ಜನ ಇದ್ದಾರೆ ಅವರಿಗೆಲ್ಲ ಗುರ್ತು ಮಾಡಿಕೊಂಡ ಈ ಜಾಗ ಬಿಟ್ಟು ಹೋಗೋದಿಲ್ಲ. ನಮಗೆ ಸರ್ಕಾರದವ್ರು ಬಂದು ಇದನ್ನ ಪರಿಗಣನೆ ಮಾಡಿಬಿಟ್ಟು ನಮಗೆ ಒಂದು ನಿವೇಶನ ಒಂದು ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ. ಮನೆ ಯಾರು ಹೋಯ್ತಲ್ಲ ನಿಮ್ಮ ಮನೆಯಲ್ಲಿ ಸರ್ ನಮಸ್ಕಾರ. ನನ್ನ ಹೆಸರು ಪಾಪಣ್ಣ ಅಂತ. ನಾನು ಕಾರ್ಮಾಡೋದು ಮೂಲ ನಿವಾಸಿ. ಸುಮಾರು ಇಲ್ಲಿ 48 ವರ್ಷದಿಂದ ಇಲ್ಲೇ ಇದ್ದೀನಿ. ನಾವು ಒಂದು ಈ ಸೂರಿಗೋಸ್ಕರ ಹಲವು ವರ್ಷಗಳಿಂದ ಈ ಪಂಚಾಯತ್ ಆಗಿರ್ಬೋದು, ನಾಳ ಆಫೀಸ್ ಆಗಿರ್ಬೋದು, ಇದು ತಾಲೂಕು ಆಫೀಸ್ ಇರ್ಬೋದು, DC ಅವರು ಇಷ್ಟು ವರ್ಷಗಳ ಕಾಲ ನಾವು ಅರ್ಜಿಯನ್ನು ಕೊಡ್ತಾ ಬಂದಿದ್ದೀವಿ. ಇದುವರೆಗೂ ಅವರು ಯಾವುದೇ ಕಾರಣಕ್ಕೂ ನಾವು ಕೊಡ್ತೀವಿ, ಪರಿಶೀಲನೆ ಮಾಡ್ತೀವಿ, ಕೊಡ್ತೀವಿ ಅಂತ ಹೇಳ್ಕೊಂಬಂದಿರೋ ಇದುವರೆಗೂ ನಮಗೆ ಯಾವುದೇ ಥರದ ಒಂದು ನಿವೇಶನವನ್ನು ಕೊಡಲಿಲ್ಲ. ಆ ಕಾರಣವಾಗಿ ನಾವೇ ಅಥವಾ ಒಂದು ಸರ್ಕಾರಿ ಕಂದೆ ಒಂದು ಭೂಮಿಯನ್ನು ಕಂಡಿಡಿದು ನಾವು ಒಂದು ಶಾಂತಿ ರೀತಿ ಹೋರಾಟ ಮಾಡ್ತಿದ್ದ. ಈ ಹೋರಾಟ ಮಾಡೋ ಸಂದರ್ಭದಲ್ಲಿ ಏಕಾಏಕಿ ಉಪತಹಸೀಲ್ದಾರ್ ಬಂದು ನಮ್ಮನ್ನು ಅಲ್ಲಿಂದ ತಕ್ಷಣ ನಿಮಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅದರೊಳಗೆ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ನಾವು ಏನು ಈಗ ನಾವೆಲ್ಲ ಸರ್, ನಮಗೆ ಇದು ತಾತ್ಕಾಲಿಕ ಸೆಡ್ಡು, ನಾವು ಇದೊಂದು ವೇದಿಕೆ ಮಾಡ್ಕೊಂಡಿದ್ದೀವಿ, ದಯವಿಟ್ಟು ನಮಗೆ ಒಂದು 2-3 ದಿವಸಗಳ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಕೂಡ ಅದು ಇಲ್ಲ ಕೊಡೋದು ಅಂತ ಹೇಳ್ಬಿಟ್ಟು ಏಕಾಏಕಿ ಬಂದು ನಾವಲ್ಲಿ ಏನು ಶೆಡ್ ನಿರ್ಮಾಣ ಮಾಡಿದ ಆ ಜಾಗದಲ್ಲಿ ಏಕಾಏಕಿ ಶೆಡ್ ನಡೆಯುವಂಥದ್ದು, ಕಂಬವನ್ನು ಕಡಿಯುವಂಥದ್ದು, ಹಾಗೂ ಅಲ್ಲಿ ನಾವು ಅಡಿಗೆ ಮತ್ತು ಆ ನೀರಿನ ಡ್ರಮ್ಗಳು ಏನಿದೆ ಅದನ್ನು ಸೀಸ್ ಮಾಡಿ ತೊಗೊಂಡೋಗಿದ್ದಾರೆ. ಆನಂತರ ನಮಗೆ ಈ ಹೋರಾಟ ಮುಂದುವರಿಸಿ ಬಿಡೋದಂಥ ಕಾರಣಕ್ಕೆ ನಾವು ಇಲ್ಲಿ ಏನು ರೆವಿನ್ಯೂ ಇದು ನಾಡ ಕಚೇರಿ ಮುಂದೆ ನಾವು ಕೂತು ಹೋರಾಟ ಮಾಡ್ತಿದ್ವಿ. ಈ ಹೋರಾಟ ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಮಗೆ ನಮ್ಮ ಇಲ್ಲಿ ಏನು ಅನ್ಯಾಯ ಆಗಿದೆ ಈ ಜನಗಳಿಗೆ, ಇವಾಗ ನ್ಯಾಯ ಸಿಗಬೇಕು, ಅಲ್ಲಿವರೆಗೂ ನಾವು ಈ ಹೋರಾಟ ಬಿಡೋದಂತ ಹೇಳಿದ್ವಿ. ಈಗ ದಿನ ತಾಸೆಲ್ಲ ಬಂದು ಏನೋ ಒಂದು ಭರವಸೆ ಕೊಟ್ಟೋಗಿದ್ದಾರೆ. ನಾವು ಭರವಸೆಗೆಲ್ಲ ನಾವು ಬಗ್ಗವರಲ್ಲ. ನಮಗೇನಿದ್ರು ಈ ಸಲಕ್ಕೆ ಒಂದು ನಿರ್ಧಾರ ಆಗಬೇಕು, ನಿಮಗೆ ನಿಮ್ಮ ಜಾಗ ಅಂತ ನಿರ್ಧಾರ ಆಗಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಿದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ಮಾದೇಶ್ ಅಂತೇಳಿ, ನಾನು ಬಹುಜನ ಕಾರ್ಮಿಕ ಸಂಘದ ಜಿಲ್ಲಾ ಪದಾಧಿಕಾರಿ. ಇವತ್ತು ಏನಲ್ಲಿ ಅಮ್ಮತ್ತಿಲಿ ನಮ್ಮ ಅಮ್ಮತ್ತಿ ಉಸ್ತುವಾರಿ ಪಾಪಣ್ಣನವರು ಒಂದು ನಿವೇಶನ ಇದರಲ್ಲಿ ಎಲ್ಲರಿಗೂ ತಹಸೀಲ್ದಾರ್ ಆಗಿ ಪಂಚಾಯತ್ ಆಗಿರುವ ಆದ್ಯತೆಯಾಗಿ ಫಸ್ಟಾಗಿ ಒಂದು 5 ವರ್ಷದಿಂದನೇ ಅರ್ಜಿ ಕೊಟ್ಕೊಂಡು ಬಂದಿದ್ದಾರೆ ಪಂಚಾಯಿತಿಯಲ್ಲಿ. ಅದು ಕೊಟ್ಟು ಏನು ಪ್ರತಿಕ್ರಿಯೆ ಬರಲಿಲ್ಲ. ಅಲ್ಲಿಂದ ನಮ್ಮ ಮುಖಾಂತರ ಒಂದು DC ಅವರಿಗೆ ಜನವರಿ ತಿಂಗಳಲ್ಲಿ ಎಲ್ಲ ಇಲಾಖೆಗಳಿಗೇನು ಲೆಟ್ರ್ ಹಾಕಿದ್ದಾರೆ. ಆ ಲೆಟ್ರಲ್ಲೂ ಏನಾಗಿದೆ ಅಂತಂದರೆ, ಇವರು ಇಲ್ಲಿಂದ ರೆವಿನ್ಯೂ ಇಲಾಖೆ ಏನಂದರೆ ಅದಕ್ಕೆ ಇಲ್ಲಿ ಈ ವ್ಯಾಪ್ತಿಯಲ್ಲಿ ಈ ಹೋಬಳಿಯಲ್ಲಿ ಎಲ್ಲೂ ಜಾಗ ಇಲ್ಲ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಅವರಿಗೆ. ಆ ನಂತರದಲ್ಲಿ ಆ ರಿಪೋರ್ಟ್ ಕಾಪಿ ನಮಗೆ ಕೊಟ್ಟಿದ್ದಾರೆ, ಇಲ್ಲಿ ಯಾವುದೇ ಪೈಸರಿ ಜಾಗ ಇಲ್ಲ ಅಂತೇಳಿ. ಅಲ್ಲಿಂದ ಪುನಃ ನಾವೇನು ಮಾಡ್ತೀವಿ, 1 ತಿಂಗಳ ಹಿಂದೆ ಪುನಃ ಒಂದು ಶಾಸಕರಾಗಿರ್ಬೋದು, ಇಡೀ ಎಲ್ಲ ಇಲಾಖೆಗಳಿಗೆ ಪುನಃ ಒಂದು ಅರ್ಜಿ ಕೊಡ್ತೀವಿ, ಇವರಿಗೆ ಆದಷ್ಟು ಬೇಗ ಒಂದು ನಿವೇಶನ ಕೊಡಿಸಿ ಅಂತೇಳಿ. ಅದಕ್ಕೂ ಏನು ರೆಸ್ಪಾನ್ಸ್ ಮಾಡಲಿಲ್ಲ. ಆಗ ನಾವೇ ಒಂದು ಸ್ವಲ್ಪ ಈ ದಾಖಲಾತಿಯನ್ನು ಕ್ರೋಢೀಕರಣ ಮಾಡ್ತೀವಿ. ಇಲ್ಲಿ ಸರ್ವೆ ನಂಬರ್ಗಳು ಒಂದು 10 ಸರ್ವೆ ನಂಬರ್ನ ಗುರುತಿಸಿ ಅದನ್ನು ಕೂಡ ಕೊಡ್ತೀವಿ ಅವರಿಗೆ. ಆದರೆ ಅದಕ್ಕೂ ಏನು ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಅಲ್ಲಿಂದ ನಾವು ಅಮ್ಮತ್ತಿ ಹೋಬಳಿ ಅಮ್ಮತ್ತಿ ಗ್ರಾಮದ 54/1ರಲ್ಲಿ 1 ಎಕರೆ 31 ಸೆಂಟ್ ಜಾಗ ಇರ್ತದೆ. ಆ ಜಾಗನ ಒಂದು ಗುರುತಿಸಿ ಪಾಪಣ್ಣನವರು ಈ ಒಂದು ಯಾರೆಲ್ಲ ಇಲ್ಲಿ ಬಡವರಿದ್ದಾರೆ, ಆದಿವಾಸಿಗಳು, ದಲಿತ, SC STಗಳು ಯಾರೆಲ್ಲ ಇದ್ದಾರೆ ಎಲ್ಲರನ್ನೂ ಕರ್ಕೊಂಡು ಅಲ್ಲಿ ಅವರವರ ಸ್ವ ಇಚ್ಛೆಯಲ್ಲಿ ಅಲ್ಲಿ ಕೂತು ಟೆಂಟ್ ಹಾಕಿ ಹೋರಾಟ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು 3 ದಿನ ಕಳೆದು
ಉಪ ತಹಸೀಲ್ದಾರ್ ಅವರು ಏನಿದ್ದಾರೆ ಅವರು ಏಕಾಏಕಿ ಬಂದು ಏನೋ ಒಂದು ಅವ್ರ ಹತ್ರ ಏನು ರಿಕ್ವೆಸ್ಟ್ ಆಗಲಿ ಏಕಾಏಕಿ ಅವ್ರಿಗೆ ದಾಳಿ ಮಾಡಿದ್ದಾರೆ. ಯಾಕೆಂತಂದರೆ ಕಾನೂನಲ್ಲಿ ಅವ್ರಿಗೆಲ್ಲರಿಗೂ ಒಂದು ಅವಕಾಶ ಇದೆ, ಏನೋ ಒಂದು ನೋಟಿಸ್ ಕೊಡಬೇಕು. ಅವರು ನೋಟಿಸ್ ಕೊಡಲಿಲ್ಲ, ಒಂದು ಕಾಲಾವಕಾಶ ಕೊಡ್ತಾರೆ, ಯಾವುದಕ್ಕೂ ಯಾವುದೇ ಕಾಲಾವಕಾಶ ಕೊಡಲಿಲ್ಲ. ಅದರಿಂದ ಅವ್ರು ಏನು ಮಾಡಿದ್ದಾರೆ, ಅಲ್ಲಿಂದ ಧ್ವಂಸ ಮಾಡಿ ಅವ್ರ ಮಕ್ಕಳು ಮರಿಗಳಲ್ಲಿದ್ದರು, ಎಲ್ಲ ಮಳೆ ಬರ್ತಾಯಿತ್ತು, ಮಳೆಯಲ್ಲೂ ಅವ್ರನ್ನ ಇದು ಮಾಡಿದ್ರೆ ಎಲ್ಲ ಮಕ್ಕಳೆಲ್ಲ ಚಂಡಿಯಾಗಿ ಇದ್ದಂಥ ಸುಮಾರು ಅವರ ಪಾತ್ರ ಗೀತ್ರೆಲ್ಲ ಎಲ್ಲ ಸರ್ವನಾಶ ಮಾಡಿ ಅವರು ಊಟ ಮಾಡ್ತಿದ್ದ ಆ ಊಟದ ಪಾತ್ರ ಊಟದ ಕೂಡ ಇಟ್ಟು ಆ ಊಟದ ಕೂಡ ಪಾತ್ರನ ಮಚ್ಚಾಕಿ ಅವ್ರನ್ನ ಊಟ ಮಾಡಲಿಕ್ಕೂ ಬಿಡಲಿಲ್ಲ. ಆದರೆ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ತಹಸೀಲ್ದಾರ್ ಅವರು ಇಲ್ಲಿ ಏನು ಮೇಲ್ವರ್ಗ ಇದೆ ಆ ಮೇಲ್ವರ್ಗದವರ ಅವರಿಗೆ ಶಾಮೀಲಾಗಿ ಅವರ ಹತ್ರ ಅವರನ್ನು ಮುಂದೆ ನಿಲ್ಲಿಸ್ಕೊಂಡು ಇಲ್ಲಿ ಬಂದು ದಬ್ಬಳಿಕೆ ಮಾಡಿದ್ದಾರೆ. ಯಾಕೆಂದರೆ ಪೊಲೀಸ್ ಇಲಾಖೆ ಇದೆ, ಇಲ್ಲಿ ಪೊಲೀಸ್ ಇಲಾಖೆ ಒಂದು ಅವ್ರ ಕಾನೂನು ಉಲ್ಲಂಘನೆ ಆದರೆ ಅದನ್ನ ರಕ್ಷಣೆ ಮಾಡಬೇಕು. ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸ್ಬೇಕು. ಎಲ್ಲೂ ಶಾಂತಿ ಭಂಗ ತರಬಾರ್ದು. ಇವತ್ತು ಇಲ್ಲಿ ಊರಿನವ್ರನ್ನ ಕರ್ಕೊಂಡು ಬಂದು ಭಾರಿ ಒಂದು ಗೂಂಡಾಗಿರಿ ಮಾಡಿದ್ದಾರೆ ತಹಸೀಲ್ದಾರ್, ಉಪ ತಹಸೀಲ್ದಾರ್ ಏನಿದ್ದಾರೆ ಗೂಂಡಾಗಿರಿ ಮಾಡಿದ್ದಾರೆ. ಬಡವರನ್ನು ಇಲ್ಲಿಯ ಸ್ಥಳೀಯ ಶ್ರೀಮಂತರು ಯಾರಿದ್ದಾರೆ ಆ ಶ್ರೀಮಂತರನ್ನ ತಂದುಬಿಟ್ಟು ಭಾರಿ ದೌರ್ಜನ್ಯ ಮಾಡಿ ಅವ್ರನ್ನ ಬೀದಿಗೆ ತಂದಿದ್ದಾರೆ. ಆ ಬೀದಿಗೆ ತಂದರಲ್ಲಿ ಪಾಪಣ್ಣನವರು ಎಲ್ಲರೂ ತೀರ್ಮಾನ ಮಾಡೋದು ಏನೇ ಆದರೂ ನಾವಿಲ್ಲಿಂದ ಕದಲಲ್ಲ. ನಾವೇನು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ ಆ ಉದ್ದೇಶ ಸಿಗೋವರೆಗೂ ನಾವಿಲ್ಲಿಂದ ಕದಲಲ್ಲ, ನಮಗೆ ಭೂಮಿ ಬೇಕು ಅಂತ ಹೇಳೋದ ಉದ್ದೇಶದಲ್ಲಿ ಬಂದು ಇಲ್ಲಿ ನಾಡ ಕಚೇರಿ ಇದೆ, ನಾಡ ಕಚೇರಿ ಮುಂದುಗಡೆ ಹೋರಾಟ ಮಾಡ್ತಾಯಿದ್ರು. 2 ದಿನ ಮಾಡ್ತಾಯಿದ್ದಾರೆ. ನಿನ್ನೆ ದಿವಸ ತಹಸೀಲ್ದಾರ್ ಅವರು ಬಂದು ಇಲ್ಲಿ ಜಾಗ ಎಲ್ಲೂ ಕಂಡು ಬರ್ತಾ ಇಲ್ಲ, ಜಾಗ ನಾವು ಒಂದು ಕಾಲಾವಕಾಶ ಕೊಡಿ, ಒಂದು 6 ತಿಂಗಳಲ್ಲಿ ನಾವು ಹುಡುಕಿ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೂ ನಾವು ಒಪ್ಪಲಿಲ್ಲ. ಆಗ ನಾವು ಕೊಟ್ಟಂಥ ಒಂದು 2-3 ಸರ್ವೆ ನಂಬರ್ನ ತಗೊಂಡು ಇಲ್ಲೇ ಪಕ್ಕದ ಪಂಚಾಯಿತಿ ಅಂತಂದರೆ ಹೊಸೂರು ಪಂಚಾಯಿತಿ, ಹೊಸಕೋಟೆ ಅಂತೇಳಿ ಒಂದು 2 ಸರ್ವೆ ನಂಬರು. ಆದರೆ ಇಲ್ಲಿ ಏನು ಹೇಳ್ತದಂತಂದರೆ ತಹಸೀಲ್ದಾರ್ ಅವರು ಒಳ್ಳೆ ಮಾರ್ಗದರ್ಶನ ಕೊಟ್ಟರು. ಇಲ್ಲಿರೋಂಥ ವಿಲೇಜ ಕನ್ನಡಗಳು ಏನಿದ್ದಾರೆ ಆರೇ ಏನಿದ್ದಾರೆ ಅವ್ರು ಇಲ್ಲಿಂದ ಹೋಗೋಕ್ಕೆ ಮುಂಚೆನೇ ಸರ್ ಅಲ್ಲಿ ಬೆಟ್ಟ ಇದೆ, ಆ ಜಾಗದ ಮೇಲೆ ಕೇಸ್ ಇದೆ, ಅವ್ರು ಒತ್ತುವರಿ ಮಾಡಿದ್ದಾರೆ, ಅಲ್ಲಿ ಆಗಲ್ಲ ಸರ್, ಅಲ್ಲಿ ಬದುಕಲಿಕ್ಕೆ ಆಗಲ್ಲ ಅಂತ. ಆದರೆ ನಾವು ಇಲ್ಲ ನೋಡಲೇಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋದಾಗ ಜಾಗಗಳು ಎಲ್ಲ ಬದುಕಲಿಕ್ಕೆ ಯೋಗ್ಯ ಇದೆ. ಅಲ್ಲಿ ಆಲ್ರೆಡಿ ಒಂದು ಕಾಲೋನಿಯೂ ಇದೆ, 25 ಎಕರೆ ಜಾಗ ಇದೆ. ಮತ್ತು ಹೇಳ್ತಾರೆ ಅದು ಗೋಮಾಳ ಅಂತ. ಗೋಮಾಳ ಅಂದರೆ ಯಾಕೆ ಅಲ್ಲಿ ಇದ್ದ ಕಾಲೋನಿಗೆ ಒಂದು 15 ಮನೆಗೆ ಗ್ರ್ಯಾಂಟ್ ಕೊಟ್ಟರು ಅವರು. ಅಲ್ಲಿ ಗ್ರ್ಯಾಂಟ್ ಕೊಟ್ಟಿದ್ದಾರೆ, ಅಂಗನವಾಡಿ ಇದೆ, ಅಲ್ಲಿ ನೀರು ಟ್ಯಾಂಕ್ ಇದೆ, ಎಲ್ಲ ಸೌಕರ್ಯ ಇದೆ, ಅಲ್ಲೇ ಕೊಡ್ಬೋದು. 25 ಎಕರೆ ಇದೆ, ಕೇಸ್ ಇದೆ ಅಂತ ಹೇಳ್ತಾರೆ. ಪ್ರತಿ ಯಾವ ಜಾಗ ತೋರಿಸಿದ್ರು ವಿಲೇಜ್ ಆರ್ಡರ್ ಹೇಳ್ತಾರೆ ಅದು ಕೇಸ್ ಇದೆ ಸರ್, ಈ ಕಡೆ ಒಂದು 5 ಎಕರೆ ಅದಕ್ಕೂ ಕೇಸ್ ಇದೆ ಸರ್. ಪ್ರತಿ ಒಂದು ಜಾಗಕ್ಕೂ ಕೇಸ್ ಇದೆ ಅಂತ ಹೇಳಿದ್ರೆ ಏನು ಇವರು ಕೇಸ್ ದಂಧೆ ನಡೆಸ್ತಾ ಇದ್ದಾರೆ ಇವರು. ಇಲ್ಲಿರೋಂಥ ವಿಲೇಜ್ ಆರ್ಡರ್ ಇಡೀ ಈ ತಹಸೀಲ್ದಾರ್ ಆಫೀಸಲ್ಲಿ ಇರೋಂಥ ಇವರು ಏನು ಮಾಡ್ತಾರೆ ಅಂದರೆ ಎಲ್ಲ ಶ್ರೀಮಂತರ ಫಲವಾಗಿದ್ದಾರೆ. ಯಾಕೆಂದರೆ ಇವರು ಎಲ್ಲರೂ ಅವರಿಗೆ ಶಾಮೀಲಾಗಿ ಮಾಡ್ತಿದ್ದಾರೆ. ಬಡವರು ಕೇಳೋ ಒಂದು ತುಂಡು ಭೂಮಿಗೂ ಅವಕಾಶ ಇಲ್ಲ ಇಲ್ಲಿ. ಯಾಕೆಂದರೆ ನಾವು ಈ ಬಡವರು ಕೂತಾಗ ಅದು ಅಲ್ಲಿಗೆ ಯಾವುದಾದ್ರು ಒಂದು ಇಲಾಖೆಗೆ ಹೇಳ್ತಾರೆ ಈ ಇಲಾಖೆಗೆ ಸಂಬಂಧಪಟ್ಟಿದೆ ಅಂತ. ಆದರೆ ಶ್ರೀಮಂತವು ಕೂತಾಗ ರೆವಿನ್ಯೂ ಇಲಾಖೆಯಲ್ಲೂ ಕೂತ್ಕೋಬೋದು, ರಿಜರ್ವ್ ಫಾರೆಸ್ಟ್ಲೂ ಕೂತ್ಕೋಬೋದು, ದೇವರ ಕಾಡ್ಲು ಎಲ್ಲಿ ಬೇಕಾದ್ರೆ ಗೋಮಾಳದಲ್ಲೂ ಕೂತ್ಕೋಬೋದು. ಆದರೆ ಬಡವರಿಗೆ ಮಾತ್ರ ಎಲ್ಲಿ ಕೂರಂಗಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ 6 ತಿಂಗಳವರೆಗೆ ಟೈಮ್ ಕೊಡಿ ಅಂತ. ಅದಕ್ಕೆ ಇಲ್ಲ, ಯಾರೂ ಒಪ್ಪಲಲ್ಲ, ಅವರೇ ಯಾರೂ ಒಪ್ಪದೇ ಇಲ್ಲ. 6 ತಿಂಗಳಲ್ಲ, ಇಲ್ಲಿಂದ ನಾವು ಹೇಳಬೇಕಾದ್ರೆ ಪುನಃ ಅದೇ ಜಾಗದಲ್ಲಿ ಕೂರಬೇಕು. ಇಲ್ಲಾಂದರೆ 6 ತಿಂಗಳು ತಗೋತೀರಾ, ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಡಿ. ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಇಲ್ಲಿಂದ ಹೋಗ್ತೀವಿ, ಅಲ್ಲಿವರೆಗೆ ನಾವು ಹೋಗಲ್ಲ. ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇವತ್ತು ನಾವು ಬೇಸತ್ತಿಬಿಟ್ಟಿದ್ದೀವಿ. ನಮ್ಮ ತಂದೆಯ ಕಾಲದಿಂದ ಅರ್ಜಿ ಹಾಕ್ಕೊಂಡೇ ಬಂದಿದ್ದೀವಿ. ಇವತ್ತು ಒಂದು ಲೈ ಮನೆಗಳಲ್ಲಿ ನಾವು ಭಾರಿ ಜೀತದಾಳ ಥರ ಇದ್ದೀವಿ. ಆದರೆ ನಾವು ಅಲ್ಲಿಂದ ಬಿಟ್ಟು ಬಂದಿದ್ದೀವಿ. ನಾವು ಇನ್ನು ಹೋಗ್ಲಿಕ್ಕೆ ಜಾಗ ಇಲ್ಲ, ನಾವು ಇರಲಿಕ್ಕೆ ಎಲ್ಲಿ ವ್ಯವಸ್ಥೆಗಳಿಲ್ಲ. ಆದ್ದರಿಂದ ನಾವು ಇಲ್ಲಿ ಬೀದಿಲೇ ಇದ್ದೀವಿ. ಒಂದೋ ನಮಗೆ ಅದಕ್ಕಿರೋಂಥ ಪರಿಹಾರ ವ್ಯವಸ್ಥೆ ಜಾಗ ಕೊಡಬೇಕು. ಇಲ್ಲ ಅಂತ ನಂದಲ್ಲಿ ತಗೊಂಡು ಜೈಲಿಗೆ ಹಾಕ್ತಾರ, ಅದಕ್ಕೂ ನಾವು ರೆಡಿ ಇದ್ದೀವಿ. ನಾವು ನಾಯಿ ನರಿ ಥರ ಬದುಕೋಕ್ಕಿಂತ ಹೋಗಿ ಜೈಲಲ್ಲಿ ಇರ್ತೀವಿ ಅಂತ ಹೇಳೋಂಥ ಮಾತನ್ನು ಜನರುಗಳು ಎಲ್ಲವರ ಅಭಿಪ್ರಾಯ ಆಗೇ ಇದೆ. ಆದ್ದರಿಂದ ನಮ್ಮ ಹೋರಾಟ ಏನಿದೆ, ನಾವು ಬಹುಜನ ಕಾರ್ಮಿಕ ಸಂಘದ ವತಿಯಿಂದ ನಾವೇನು ಹೇಳ್ತೀವಿ ಅಂತಂದರೆ, ನಾವು ಇವ್ರಿಗೆ ಏನೇ ಆಗಲಿ ಏನೇ ಅನ್ಯಾಯ ಆದರೂ ಇವರ ಒಟ್ಟಿಗೆ ಅವರಿಗೆ ನ್ಯಾಯ ಕೊಡಿಸೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ನಮ್ಮ ಹಲವಾರು ಸಂಘಟನೆಗಳಿದೆ, ಭೂಮಿ ಮತ್ತು ವಸತಿ ಇಡೀ ಕರ್ನಾಟಕದಲ್ಲಿ HS ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಟ್ಟಿದ್ದೀವಿ. ನಾವು ಇಲ್ಲಿ ದಿಡ್ಡಳ್ಳಿ ಹೋರಾಟ ಅದು ಮಾದರಿಯಲ್ಲಿ ಉಗ್ರವಾದಂಥ ಹೋರಾಟ ನಾವು ಇಲ್ಲಿ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್.
ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದು ತಲುಪಿದೆ. ಕಟ್ ಮಾಡ್ತಿದ್ರಾ ಚಾಕಿದೆ ಕಟ್ ಮಾಡಿ